ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರ. ಹಾಗೆಯೇ ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದ ನೀವು ಈಗಲೂ ಕೂಡ ರೀಯೂಸ್ ಮಾಡ್ಕೊಳ್ಬೋದು. ಸೊ ಇದರಿಂದ ನೀವು ತುಂಬ ಟೈಮ್ ಹಾಗೂ ಹಣನ ಉಳಿಸ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಇನ್ಯಾಕೆ ತಡ ಮಾಡ್ದೇನೆ ಅವು ಯಾವ ಟಿಪ್ಸ್ ಅಂತೇಳಿ ನೋಡ್ಕೊಂಡು ಬರೋಣ. ಸೊ ಮೊದಲೇ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನೀವು ಬಟಾಣಿ ಕಾಳಾಗಿರ್ಬೋದು, ಕಾಬೂಲ್ ಕಡಲೆಗಳನ್ನು ನಾವು ನೆಕ್ಸ್ಟ್ ಡೇ ಮಾಡ್ಕೊಳ್ಬೇಕಾದ್ರೆ ಈ ರೀತಿ ನೆನೆ ಹಾಕಿಡ್ತೀವಿ. ಫ್ರಿಜ್ಜಲ್ಲಿ ಇಟ್ಟರೆ ಇದೇನು ಸ್ಮೆಲ್ ಆಗೋದಿಲ್ಲ. ಸೊ ಔಟ್ಸೈಡ್ ಇಟ್ಬಿಟ್ರೆ ಏನಾಗ್ತಾ ಇರುತ್ತೆ, ಇದರಿಂದ ಒಂಥರ ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ. ಸೊ ಈ ರೀತಿ ಆಗಬಾರ್ದು ಅಂತಂದರೆ ಈ ಕಾಳುಗಳನ್ನು ನೆನೆ ಹಾಕಿಟ್ಟಾಗ ಇದರಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಹಾಕಿ ಇದನ್ನು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇಟ್ಕೊಳ್ಳೋದ್ರಿಂದ ನೀವು ಫ್ರಿಜ್ ಇಲ್ಲದೆ ಔಟ್ಸೈಡ್ 1 ಡೇ ಅಥವಾ 2 ಡೇಸ್ ಇಟ್ಟರೂ ಇದರಿಂದ ಬ್ಯಾಡ್ ಸ್ಮೆಲ್ ಬರೋದಿಲ್ಲ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಇವಾಗ ನಾನು ಇದನ್ನು ನೆನೆ ಹಾಕಿ ಇಡ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅಡುಗೆ ಸೋಡಾನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಸೊ ನೋಡ್ತಾ ಇರ್ಬೋದು, ನೆಕ್ಸ್ಟ್ ಡೇ ನಾನು ಫ್ರಿಜ್ಜಲ್ಲಿ ಇಟ್ಟಿಲ್ಲ, ಔಟ್ಸೈಡ್ ಇಟ್ಟಿದ್ದೀನಿ. ಹಾಗೆಯೇ ಸ್ಮೆಲ್ ಕೂಡ ಆಗಿಲ್ಲ. ಸೊ ನಂತರ ನೀವು ವಾಶ್ ಮಾಡಿಕೊಂಡು ಇದನ್ನು ಯೂಸ್ ಮಾಡ್ಬೋದು. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಬಾಕ್ಸ್ಗಳಲ್ಲಿ ನಾವು ಸಾಲ್ಟನ್ನು ಹಾಕಿಟ್ಟಾಗ ಒಂದೊಂದು ಸರಿ ತೇವಾಂಶ ಇರುವಂಥ ಕೈಯಿಂದ ಆಗಿರ್ಬೋದು ಅಥವಾ ಸ್ಪೂನ್ಗಳನ್ನು ಇಟ್ಬಿಟ್ರೆ ಇದೆಲ್ಲನೂ ಉಂಡೆ ಕಟ್ತಾ ಇರುತ್ತೆ. ಹಾಗೆಯೇ ನಾವು ಬಾಕ್ಸಲ್ಲಿ ಹಾಕಿಟ್ಟಾಗ ಈ ಬಾಕ್ಸಿಗೆಲ್ಲ ಸಾಲ್ಟ್ ಎಲ್ಲ ಅಂಟ್ಕೊಂಡು ನೀರು ಥರ ಆಗ್ತಾ ಇರುತ್ತೆ. ಸೊ ಆ ರೀತಿ ಆಗಬಾರ್ದು ಅಂತಂದರೆ ನೀವು ಏನು ಮಾಡಬೇಕಂದ್ರೆ, ನೀವು ಸಾಲ್ಟ್ ಹಾಕುವಂಥ ಪಿಂಗಾಣಿ ಬಾಕ್ಸ್ ಆಗಿರ್ಬೋದು ಅಥವಾ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ಗೆ ಮೊದಲಿಗೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಹಾಕಿ ಈ ರೀತಿ ಶೇಕ್ ಮಾಡ್ಕೊಳ್ಬೇಕು. ಎಲ್ಲ ಕಡೆನೂ ಕಾರ್ನ್ಫ್ಲೋರ್ ಅಂಟ್ಕೊಂಡ ನಂತರ ಇದರಲ್ಲಿ ನೀವು ಸಾಲ್ಟನ್ನು ಹಾಕಿ ಇಡೋದ್ರಿಂದ ಈ ಒಂದು ಸಾಲ್ಟ್ ಉಂಡೆ ಕಟ್ಟೋದಾಗಿರ್ಬೋದು ಅಥವಾ ನೀರು ಬಿಟ್ಕೊಳ್ಳೋದು ಆ ರೀತಿ ಏನೂ ಆಗೋದಿಲ್ಲ. ಒಂದು ವೇಳೆ ಸಾಲ್ಟ್ ಜಾಸ್ತಿ ನೀರು ಬಿಡ್ತಾ ಇದೆ ಅಂತಂದರೆ ಇದರಲ್ಲಿ ನೀವು ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಉಂಡೆಗಳನ್ನಾಗಿ ಈ ರೀತಿ ಕಾಗದ ಪೀಸ್ ಆಗಿರ್ಬೋದು ಅಥವಾ ಟಿಶ್ಯೂ ಪೇಪರ್ ಪೀಸ್ಗಳನ್ನು ಹಾಕೋದ್ರಿಂದನೂ ಕೂಡ ಇದರಲ್ಲಿರ್ತಕ್ಕಂಥ ತೇವಾಂಶವನ್ನು ರಿಮೂವ್ ಮಾಡ್ಬೋದು. ಸಾಲ್ಟ್ ಅಷ್ಟೇ ಅಲ್ಲ, ಶುಗರಲ್ಲಿ ಕೂಡ ಗಂಟು ಕಟ್ಟೋದು, ನೀರು ಬಿಡೋದು ಆಗ್ತಾ ಇರುತ್ತೆ. ಸೊ ಅವಾಗೂ ಕೂಡ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಕಾರ್ನ್ಫ್ಲೋರ್ ಹಾಕೋದಕ್ಕೆ ಹೋಗಬೇಡಿ, ಬಟ್ ನೀವು ಚಿಕ್ಕ ಚಿಕ್ಕ ಕಾಗದದ ಪೀಸ್ಗಳನ್ನು ಹಾಕಿದರೆ ಅದರಲ್ಲಿರ್ತಕ್ಕಂಥ ತೇವಾಂಶ ಎಲ್ಲನೂ ಅದು ಎಳ್ಕೊಂಡು ಎಲ್ಲನೂ ಡ್ರೈ ಆಗಿರುತ್ತೆ. ಓಕೆನಾ? ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆ? ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಈ ರೀತಿ ಮಸಾಲ, ಧನಿಯಾ ಪೌಡರ್ ಆಗಿರ್ಬೋದು, ಗರಂ ಮಸಾಲ, ಜೀರಿಗೆ ಪುಡಿ, ಇದೆಲ್ಲ ಪೌಡರ್ಗಳನ್ನು ನಾವು ಈ ರೀತಿ ಏರ್ ಕಂಟೈನರ್ ಹಾಕಿ ಅಲ್ಲಿ ಇಟ್ಟಾಗ ಇದೇನಾಗ್ತಾ ಇರುತ್ತೆ, ಒಂದು ಸ್ವಲ್ಪ ದಿನ ಆದ್ರೂ ಇದ್ರ ಫ್ರೆಶ್ನೆಸ್ ಹಾಳಾಗಿ ಉಂಡೆ ಕಟ್ಟೋದು ಅಥವಾ ಜಿರಳೆಗಳು ಸೇರ್ಕೊಳ್ಳೋದು ಆಗ್ತಾ ಇರುತ್ತೆ, ನಾವು ಎಷ್ಟು ನೀಟಾಗಿ ಕ್ಲೋಸ್ ಮಾಡಿದ್ರು. ಸೊ ಆ ರೀತಿ ಆಗಬಾರ್ದು ಅಂತಂದರೆ ಇದನ್ನು ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಒಂದು ವೇಳೆ ಫ್ರಿಜ್ ಇಲ್ಲ ಅಂದರೆ ಇದರಲ್ಲಿ 1 ಬ್ಯಾಡಗಿ ಮೆಣಸಿನ್ಕಾಯಿನ ಈ ರೀತಿ ಕಟ್ ಮಾಡಿ ಇಟ್ಕೊಳ್ಳೋದ್ರಿಂದ ಈ ಒಂದು ಧನಿಯಾ ಪೌಡರ್ ಆಗಿರ್ಬೋದು, ಜೀರಿಗೆ ಪುಡಿ ಏನು ಹಾಳಾಗೋದಿಲ್ಲ, ಫ್ರೆಶ್ ಆಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಟ್ರೈ ಮಾಡಿ ನೋಡಿ. ಓಕೆನಾ? ಕಾಸ್ಟ್ಲಿಯಿಂದ ತಂದಿರುವಂಥ ಮಸಾಲ ಪೌಡರ್ಗಳು ಇಷ್ಟಂತ ಬಿಸಾಕ್ತಾ ಇರ್ತೀರಾ. ಸೊ ಈ ರೀತಿ ಸ್ಟೋರ್ ಮಾಡೋದ್ರಿಂದ ನೀವು ಅದನ್ನು ಅವಾಯ್ಡ್ ಮಾಡ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಅಲೋವೆರಾ ಮೇಲ್ಗಡೆ ನೀವು ಬಾಚಣಿಕೆ ಇಟ್ಟರೆ ಅಲೋವೆರಾ ಜೆಲ್ನ ರೆಡಿ ಮಾಡ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ನಾವು ಅಲೋವೆರಾ ಜೆಲ್ ಹೇರ್ಸ್ಗೆ, ಫೇಸ್ಗೆ ಎಲ್ಲನೂ ಅಪ್ಲೈ ಮಾಡ್ತೀವಲ್ವ. ಸೊ ಜೆಲ್ ಬೇಕಂದ ತಕ್ಷಣ ಇದನ್ನು ಕಟ್ ಮಾಡಿ ಮಿಕ್ಸರ್ಗೆ ಹಾಕಿ ಮತ್ತೆ ಎಕ್ಸ್ಟ್ರಾ ಪ್ರೊಸೀಜರ್ಗಳನ್ನು ಮಾಡ್ತೀವಿ. ಸೊ ಈ ರೀತಿ ನೀವು ಒಂದು ಓಲ್ಡ್ ಬಾಚಣಿಕೆನ ತೊಗೊಂಡು ನಾನು ವಿಡಿಯೋದಲ್ಲಿ ತೋರಿಸಿದಾಗೇ ಇದನ್ನು 2 ಸೈಡ್ ಕಟ್ ಮಾಡಿಕೊಂಡು ಈ ರೀತಿ ನೀವು ಬಾಚಣಿಕೆಯಿಂದ ರಬ್ ಮಾಡಿದರೆ ಸಾಕು, ನೀಟಾಗಿ ಜೆಲ್ ಬಿಟ್ಕೊಳ್ಳುತ್ತೆ. ಒಂದು ಸ್ವಲ್ಪನೂ ಗಂಟುಗಳೇನು ಇರೋದಿಲ್ಲ. ಇದನ್ನು ಮಿಕ್ಸಿ ಜಾರ್ಗೆ ಹಾಕೋ ಅವಶ್ಯಕತೆಯೂ ಇರೋದಿಲ್ಲ. ನಾವು ಮಿಕ್ಸಿ ಜಾರ್ಗೆ ಹಾಕಿದ ತಕ್ಷಣ ಕಹಿ ಆಗ್ತಾ ಇರುತ್ತೆ. ಮನೆಯಲ್ಲೆಲ್ಲ ಬೈತಾ ಇರ್ತಾರೆ, ಇದನ್ನು ಮಿಕ್ಸಿ ಜಾರ್ಗೆ ಹಾಕಿದರೆ ಕಹಿ ಆಗುತ್ತೆ ಅಂತ. ಸೊ ಆವಾಗ ನೀವು ಈ ಒಂದು ಟಿಪ್ಸ್ನ ಟ್ರೈ ಮಾಡ್ಬೋದು. ಇನ್ಸ್ಟೆಂಟಾಗಿ ಜೆಲ್ನ ನೀವು ರೆಡಿ ಮಾಡ್ಕೊಳ್ಬೋದು. ಓಕೆನಾ? ಇಲ್ಲಿ ನೋಡ್ತಾ ಇರ್ಬೋದು, ಜಸ್ಟ್ ಈ ರೀತಿ ಮೂವ್ ಮಾಡಿದರೆ ಸಾಕು, ಜೆಲ್ ಎಷ್ಟು ನೀಟಾಗಿ ಈ ಒಂದು ಬಿಟ್ಕೊಂಡು ಬರ್ತಾ ಇದೆ ಅಂತ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ವರ್ಕ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ನಂತರ ಈ ಬಂದಿರುವಂಥ ಜೆಲ್ಲನ್ನು ಒಂದು ಬಾಕ್ಸಲ್ಲಿ ಹಾಕಿ ನೀವು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಬೋದು. ಈ ಒಂದು ಜೆಲ್ಲನ್ನು ನೀವು ಫೇಸ್ಗೆ ಆಗಿರ್ಬೋದು, ಹೇರ್ಸ್ಗೆ ಅಪ್ಲೈ ಮಾಡೋದ್ರಿಂದ ಹೇರ್ಸು ತುಂಬ ಸ್ಮೂತ್ ಆಗುತ್ತೆ. ಮುಖದಲ್ಲಿ ಏನಾದರೂ ಪಿಂಪಲ್ಸ್ಗಳು ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇದನ್ನು ಅಪ್ಲೈ ಮಾಡಿ ವಾಶ್ ಮಾಡ್ಕೊಳ್ಳೋದ್ರಿಂದ ಕಂಪ್ಲೀಟ್ ಆಗಿ ಇದರಿಂದ ಅವಾಯ್ಡ್ ಮಾಡ್ಬೋದು. ನೀವು ಕಾಸ್ಟ್ಲಿಯಿಂದ ತಂದು ಔಟ್ಸೈಡ್ ಎಲ್ಲ ಈ ಒಂದು ಅಲೋವೆರಾ ಜೆಲ್ನ ಯೂಸ್ ಮಾಡೋದಕ್ಕಿಂತ ಈ ರೀತಿ ಇನ್ಸ್ಟೆಂಟಾಗಿ ಮನೆಯಲ್ಲೇ ರೆಡಿ ಮಾಡ್ಕೊಂಡು ನೋಡಿ. ಈ ರೀತಿ ನೀವು ಕೈಗಳಿಗೆ ಹಚ್ಕೊಳ್ಳೋದ್ರಿಂದನೂ ಕೈ ತುಂಬ ಸಾಫ್ಟಾಗಿ ಚೆನ್ನಾಗಿರುತ್ತೆ. ಸೊ ಈ ಒಂದು ಟಿಪ್ಸ್ ಕೂಡ ಖಂಡಿತ ಯೂಸ್ಫುಲ್ ಆಗುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಓಕೆನಾ?
ಸೊ ನೆಕ್ಸ್ಟ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಕಿಚನ್ನಲ್ಲಿ ನಾವು ಎಷ್ಟು ನೀಟಾಗಿ ವರ್ಕ್ ಮಾಡಿದ್ರೂ ಒಂದು ಸ್ವಲ್ಪ ಆಯಿಲ್ ಎಲ್ಲಾದರೂ ಚೆಲ್ಬಿಡುತ್ತೆ. ಟೈಲ್ಸ್ ಮೇಲ್ಗಡೆ ಆಯಿಲ್ ಚೆಲ್ಲಿದ್ದು ನಮ್ಗೆ ಗೊತ್ತಾಗಿಲ್ಲ ಅಂತಂದರೆ ಮಕ್ಕಳಾಗಿರ್ಬೋದು, ನಾವು ಕಾಲು ಜಾರಿ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ಆಯಿಲ್ ಚೆಲ್ಲಿದಾಗ ಇದನ್ನು ಬಟ್ಟೆ ಅಥವಾ ಪೇಪರ್ ಏನು ಯೂಸ್ ಮಾಡ್ತೀನಿ ಹೇಗೆ ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಅಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಆಯಿಲ್ ಚೆಲ್ಲಿರುವಂಥ ಪ್ಲೇಸಲ್ಲಿ ನಾವು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀವಲ್ವ ಹಿಟ್ಟು, ಅದನ್ನು ಈ ರೀತಿ ಹಾಕಿ ಜಸ್ಟ್ ರಬ್ ಮಾಡಿದರೆ ಸಾಕು, ಇದೆಲ್ಲ ಆಯಿಲನ್ನು ಅಬ್ಸರ್ವ್ ಮಾಡುತ್ತೆ. ಸೊ ಆವಾಗ ನೀವು ಇದನ್ನು ನೀಟಾಗಿ ಕ್ಲೀನ್ ಮಾಡ್ಕೊಳ್ಬೋದು. ಸೊ ನೋಡ್ತಾ ಇದ್ರೆ ಕೈಗೂ ಕೂಡ ಒಂದು ಸ್ವಲ್ಪ ಆಯಿಲ್ ಹತ್ತಿಲ್ಲ, ನೀಟಾಗಿ ಈ ಟೈಲ್ಸ್ ಎಲ್ಲನೂ ಕ್ಲೀನ್ ಆಗಿದೆ. ನಂತರ ನೀವು ಒಂದು ಡ್ರೈ ಆಗಿರುವಂಥ ಬಟ್ಟೆಯಿಂದ ಒರೆಸ್ಕೊಂಡ್ರೆ ನೀಟಾಗಿ ಈ ಒಂದು ಆಯಿಲ್ನ ಕ್ಲೀನ್ ಮಾಡ್ಕೊಳ್ಬೋದು. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.